ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯೆಡೆಯಲ್ಲಿ ಗುಡಿಸಲೊಂದಿರಲಿ. ಅಲ್ಲಿಗಿಡಿ ಗೊರವಂಕ ಕೋಗಿಲೆಗಳಿಂಚಲವು ಕಲೆಯು ತಲೆಯಲೆಯಾಗಿ ತೇಲಿ ಬರುತ್ತಿರಲಿ. ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ. ಸ್ನೇಹಿತರೆ ನಮಸ್ಕಾರ. ಡಿಸೆಂಬರ್ 29 ಮಹಾಕವಿ ವಿಶ್ವಮಾನವ ಕುವೆಂಪುರವರ ಜನ್ಮದಿನ. ಆ ನೆಪದಲ್ಲಿ ಒಂದು ಸಣ್ಣ ಪ್ರಯತ್ನ ಏನಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕುವೆಂಪು ಹಲವಾರು ಪದ್ಯಗಳನ್ನ ವರ್ಣನಾತ್ಮಕವಾಗಿ ಬರೆದಿದ್ದಾರೆ. ಹಾಗಾಗಿ ಅವರ ಪದ್ಯಗಳಾಗಿ ಓದಲಿಕ್ಕೂ ಚೆಂದ ಮತ್ತು ಹಾಡುಗಳಾಗಿ ಹಾಡಲಿಕ್ಕೂ ಚೆಂದ. ಇವತ್ತು ಕೆಲವು ಕುವೆಂಪುರವರ ಪದ್ಯಗಳಾಗಿ ಓದಿ ಮತ್ತು ಅದೇ ಪದ್ಯದ ಸಾಲುಗಳನ್ನ ಹಾಡಾಗಿ ಹಾಡಲಿಕ್ಕೆ ಒಂದು ಸಣ್ಣ ಪ್ರಯತ್ನ. ಈ ಎಲ್ಲ ಹಾಡುಗಳು ಈಗಾಗಲೇ ನೀವು ಕೇಳಿರೋವಂಥ ಹಾಡುಗಳೇ. ಕೆಲವು ಪದ್ಯಗಳನ್ನ ಆ ರೀತಿ ಪದ್ಯ ಮತ್ತು ಹಾಡಾಗಿ ಹಾಡೋ ಸಣ್ಣ ಪ್ರಯತ್ನ. ಮೊದಲನೇದು ಕುವೆಂಪುರವರು ಪ್ರಕೃತಿ ಬಗ್ಗೆ, ಸೂರ್ಯೋದಯದ ಬಗ್ಗೆ ಬರೆದಿರ್ತಕ್ಕಂಥ ಪದ್ಯ. ಈ ಪದ್ಯವನ್ನು ಹಾಡಿನ ರೂಪಕ್ಕೆ ತಂದು ರಾಗ ಸಂಯೋಜನೆ ಮಾಡಿರ್ತಕ್ಕಂಥವರು ಸಿ ಅಶ್ವಥ್ ಅವರು. ಕೆಲ ಸಾಲುಗಳು ಹೀಗೆ ಬರ್ತವೆ. ಕುಂಕುಮ ಧೂಳಿಯ ದಿಕ್ತಟ ವೇದಿಯೊಳೋ ಕುಳಿಯಲಿ ಮಿಂದೇಳುವನು, ಕೋಟಿ ವಿಹಂಗಮ ಮಂಗಳ ರವರಸ ನೈವೇದ್ಯಕ್ಕೆ ಮುದ ತಾಳುವನು, ಚಿನ್ನದ ಚೆಂಡೆನೆ ಮೂಡುವನು, ಹೊನ್ನನೆ ಹೊಯ್ನೀರ್ ನೀಡುವನು, ಸೃಷ್ಟಿಯ ಹೃದಯಕ್ಕೆ ಪ್ರಾಣಾಗ್ನಿಯ ಹೊಳೆ ಹರಿಯಿಸಿ ರವಿದಯ ಮಾಡುವನು, ಬಾ ಫಾಲ್ಗುಣ ರವಿ ದರ್ಶನಕ್ಕೆ. ಕುಂಕುಮ ಧೂಳಿಯ ದಿಕ್ತಟ ವೇದಿಯೊಳೋ ಕುಳಿಯಲಿ ಮಿಂದೇಳುವನು, ಕೋಟಿ ವಿಹಂಗಮ ಮಂಗಳ ರವರಸ ನೈವೇದ್ಯಕ್ಕೆ ಮುದ ತಾಳುವನು, ಚಿನ್ನದ ಚೆಂಡೆನೆ ಮುಡುವನು, ಹೊನ್ನನೆ ಹೊಯ್ನೀರ್ ನೀಡುವನು, ಚಿನ್ನದ ಚೆಂಡೆನೆ ಮುಡುವನು, ಹೊನ್ನನೆ ಹೊಯ್ನೀರ್ ನೀಡುವನು, ಸೃಷ್ಟಿಯ ಹೃದಯಕ್ಕೆ ಪ್ರಾಣಾಗ್ನಿಯ ಹೊಳೆ ಹರಿಯಿಸಿ ರವಿದಯ ಮಾಡುವನು, ಬಾ ಫಾಲ್ಗುಣ ರವಿ ದರ್ಶನಕ್ಕೆ, ಬಾ ಫಾಲ್ಗುಣ ರವಿ ದರ್ಶನಕ್ಕೆ. ವರ್ಣನದಿಂದ್ರಿಯ ನಂದನವನ್ನು ದಾಂಟುತೆ ದರ್ಶನ ಮುಕ್ತಿಯ ಸೇರಿ, ವ್ಯಕ್ತಿತೆ ಮೈ ಮರೆಯುವುದು ಸೌಂದರ್ಯ ಸಮಾಧಿಯೊಳನಂದವ ಹೀರಿ, ಸರ್ವೇಂದ್ರಿಯ ಸುಖ ನಿಧಿಯಲ್ಲಿ ಸರ್ವಾತ್ಮನ ಸನ್ನಿಧಿಯಲ್ಲಿ, ಸಕಲಾರಾಧನ ಸಾಧನ ಬೋಧನ ಅನುಭವರ ಸತಾನಹುದಲ್ಲಿ. ವರ್ಣನದಿಂದ್ರಿಯ ನಂದನವನ್ನು ದಾಂಟುತೆ ದರ್ಶನ ಮುಕ್ತಿಯ ಸೇರಿ, ವ್ಯಕ್ತಿತೆ ಮೈ ಮರೆಯುವುದು ಸೌಂದರ್ಯ ಸಮಾಧಿಯೊಳನಂದವ ಹೀರಿ. ವರ್ಣನದಿಂದ್ರಿಯ ನಂದನವನ್ನು ದಾಂಟುತೆ ದರ್ಶನ ಮುಕ್ತಿಯ ಸೇರಿ, ವ್ಯಕ್ತಿತೆ ಮೈ ಮರೆಯುವುದು ಸೌಂದರ್ಯ ಸಮಾಧಿಯೊಳನಂದವ ಹೀರಿ. ಸರ್ವೇಂದ್ರಿಯ ಸುಖ ನಿಧಿಯಲ್ಲಿ ಸರ್ವಾತ್ಮನ ಸನ್ನಿಧಿಯಲ್ಲಿ, ಸರ್ವೇಂದ್ರಿಯ ಸುಖ ನಿಧಿಯಲ್ಲಿ ಸರ್ವಾತ್ಮನ ಸನ್ನಿಧಿಯಲ್ಲಿ, ಸಕಲಾರಾಧನ ಸಾಧನ ಬೋಧನ ಅನುಭವರ ಸತಾನಹುದಲ್ಲಿ, ಬಾ ಫಾಲ್ಗುಣ ರವಿ ದರ್ಶನಕ್ಕೆ, ಬಾ ಫಾಲ್ಗುಣ ರವಿ ದರ್ಶನಕ್ಕೆ. ಹಾಗೆ ಕುವೆಂಪುರವರ ಮತ್ತೊಂದು ಪ್ರೇಮ ಗೀತೆ, ಹೃದಯ ಕಮಲದಿ ಮಧುರ ಪ್ರೇಮ ಮಕರಂದವಿದೆ. ಈ ಪದ್ಯಕ್ಕೆ ರಾಗ ಸಂಯೋಜನೆ ಮಾಡಿರ್ತಕ್ಕಂಥವರು ಮೈಸೂರು ಅನಂತ ಸ್ವಾಮಿಯವರು. ಇದರ ಕೆಲವು ಸಾಲುಗಳು. ಇರುಳೆಲ್ಲ ತಪಗೈದು ಎದೆಯ ಹೊಂಬಟ್ಟಲಲ್ಲಿ ಅರುಣನುದಯಕ್ಕೆ ನೀನು ಬರುವೆಯೆಂದು, ಇರುಳೆಲ್ಲ ತಪಗೈದು ಎದೆಯ ಹೊಂಬಟ್ಟಲಲ್ಲಿ ಅರುಣನುದಯಕ್ಕೆ ನೀನು ಬರುವೆಯೆಂದು, ಪ್ರಣಯ ರಸವನ ಎರೆದು ಕಾದಿರುವೆ ತುಟಿ ತೆರೆದು, ಪ್ರಣಯ ರಸವನ ಎರೆದು ಕಾದಿರುವೆ ತುಟಿ ತೆರೆದು, ಪಾನಗೈವೋ ಎನ್ನ ಭ್ರಮರ ಬಂಧು, ಹೃದಯ ಕಮಲದಿ ಮಧುರ ಪ್ರೇಮ ಮಕರಂದವಿದೆ, ಅಧರ ಚುಂಬನದಿಂದ ಸವಿಯದನು ಬಾ. ಇರುಳೆಲ್ಲ ತಪಗೈದು ಎದೆಯ ಹೊಂಬಟ್ಟಲಲ್ಲಿ, ಇರುಳೆಲ್ಲ ತಪಗೈದು ಎದೆಯ ಹೊಂಬಟ್ಟಲಲ್ಲಿ, ಅರುಣನುದಯಕ್ಕೆ ನೀನು ಬರುವೆಯೆಂದು,
ಪ್ರಣಯ ರಸವನೆ ಎರೆದು ಕಾದಿರುವೆ ತುಟಿ ತೆರೆದು, ಪ್ರಣಯ ರಸವನೆ ಎರೆದು ಕಾದಿರುವೆ ತುಟಿ ತೆರೆದು, ಪಾನಗೈವೋ ಎನ್ನ ಭ್ರಮರ ಬಂಧು, ಪಾನಗೈವೋ ಎನ್ನ ಭ್ರಮರ ಬಂಧು. ಹೃದಯ ಕಮಲದಿ ಮಧುರ ಪ್ರೇಮ ಮಕರಂದವಿದೆ, ಹೃದಯ ಕಮಲದಿ ಮಧುರ ಪ್ರೇಮ ಮಕರಂದವಿದೆ. ಅಧರ ಚುಂಬನದಿಂದ ಸವಿಯದನು ಬಾ, ಅಧರ ಚುಂಬನದಿಂದ ಸವಿಯದನು ಬಾ. ಹಾಗೆ ಇನ್ನೊಂದು ಪದ್ಯ ಸರಸ್ವತಿ ಮೇಲೆ ಕುವೆಂಪುರವರು ಬರೆದಿರೋದು, ಇಳಿದು ಬಾ ತಾಯೇ ಇಳಿದು ಬಾ ಅಂತ. ಇದನ್ನು ರಾಗ ಸಂಯೋಜನೆ ಮಾಡಿರ್ತಕ್ಕಂಥವರು ಮೈಸೂರು ಆನಂದ ಸ್ವಾಮಿಯವರು. ಬೇಂದ್ರೆಯವ್ರದ್ದೊಂದು ಇದೇ ಪದ್ಯ ಇದೆ, ಇದೇ ರೀತಿಯ ಪದ್ಯ, ಇಳಿದು ಬಾ ತಾಯೇ ಇಳಿದು ಬಾ ಅಂತ. ಅದು ಗಂಗಾ ಮಾತೆ ಬಗ್ಗೆ, ಗಂಗಾ ದೇವಿ, ಗಂಗಾ ನದಿ ಬಗ್ಗೆ ಬರೆದಿರ್ತಕ್ಕಂಥದ್ದು. ಇದು ಕುವೆಂಪುರವರು ಬರೆದಿರ್ತಕ್ಕಂಥ ಪದ್ಯ ಸರಸ್ವತಿ ಮೇಲೆ. ಓಂ ಸಚ್ಚಿದಾನಂದ ತೀರ್ಥಮುಖವಾದ ಪರಬ್ರಹ್ಮದಲ್ಲಿ ಅಭವದೊತ್ತಾದೆ ಭವದ ಬಿತ್ತಾದೆ ಋತದ ಚಿತ್ತಾದೆನೆ, ಇಳಿದು ಬಾ ಇಳೆಗೆ ತುಂಬಿತಾ ಬೆಳೆಗೆ ಜೀವಕೇಂದ್ರದಲ್ಲಿ, ಮತ್ತೆ ಮೂಡಿ ಬಾ ಒತ್ತಿ ನೀನೆನ್ನ ಚಿತ್ತ ಪೃಥ್ವಿಯಲ್ಲಿ, ಮತ್ತೆ ಮೂಡಿ ಬಾ ಒತ್ತಿ ನೀನೆನ್ನ ಚಿತ್ತ ಪೃಥ್ವಿಯಲ್ಲಿ. ಓಂ ಸಚ್ಚಿದಾನಂದ ತ್ರಿತ್ವಮುಖವಾದ ಪರಬ್ರಹ್ಮದಲ್ಲಿ ಅಭವದೊತ್ತಾದೆ ಭವದ ಬಿತ್ತಾದೆ ಋತದ ಚಿತ್ತಾದೆನೆ, ಇಳಿದು ಬಾ ಇಳೆಗೆ ತುಂಬಿತಾ ಬೆಳೆಗೆ ಜೀವಕೇಂದ್ರದಲ್ಲಿ, ಮತ್ತೆ ಮೂಡಿ ಬಾ ಒತ್ತಿ ನೀನೆನ್ನ ಚಿತ್ತ ಪೃಥ್ವಿಯಲ್ಲಿ, ಮತ್ತೆ ಮೂಡಿ ಬಾ ಒತ್ತಿ ನೀನೆನ್ನ ಚಿತ್ತ ಪೃಥ್ವಿಯಲ್ಲಿ. ಆ ಹಾಗೆ ಮುಂದುವರೆದು, ಋತದ ಚಿತ್ತಾಗಿ ವಿಶ್ವಗಳ ಸೃಜಿಸಿ ನಡೆಸುತ್ತಿಹ ಶಕ್ತಿಯೇ, ಅನ್ನ ಪ್ರಾಣಗಳ ಮನೋಲೋಕಗಳ ಸೂತ್ರಧರ ಯುಕ್ತಿಯೇ, ಅಖಿಲ ಬಂಧನದ ಹೃದಯದಲ್ಲಿ ಅವಿನಾಶಿಯಾಸಕ್ತಿಯೇ, ನಿನ್ನ ಅವತಾರವೆನ್ನ ಉದ್ಧಾರ ಬಾದಿವ್ಯ ಮುಕ್ತಿಯೇ. ಎಲ್ಲವನ್ನು ಮಾಡಿ ಎಲ್ಲರೊಳಗೂಡಿ ನೀನೆ ಎಲ್ಲವಾದೆ, ಜ್ಯೋತಿಯಾದರೂ ತಮೋಲೀಲೆಯಲ್ಲಿ ಜಡದ ಮುದ್ರೆಯಾದೆ, ಎನಿತು ಕರೆದರೂ ಒಗೊಳ್ಳದಿರುವ ಚಿನ್ನಿದ್ರೆಯಾದೆ, ಬೆಳಗಿ ಎನ್ನಾತ್ಮ ಕಿಳಿದು ಬಾ ತಾಯೆ ನೀನೆ ಬ್ರಹ್ಮಬೋಧೆ, ಇಳಿದು ಬಾ ತಾಯೆ ಇಳಿದು ಬಾ, ಇಳಿದು ಬಾ ತಾಯೆ ಇಳಿದು ಬಾ. ಋತದ ಚಿತ್ತಾಗಿ ವಿಶ್ವಗಳ ಸೃಜಿಸಿ ನಡೆಸುತ್ತಿಹ ಶಕ್ತಿಯೇ, ಅನ್ನ ಪ್ರಾಣಗಳ ಮನೋಲೋಕಗಳ ಸೂತ್ರಧರ ಯುಕ್ತಿಯೇ, ಅಖಿಲ ಬಂಧನದ ಹೃದಯದಲ್ಲಿ ಅವಿನಾಶಿಯಾಸಕ್ತಿಯೇ, ನಿನ್ನ ಅವತಾರ ಎನ್ನ ಉದ್ಧಾರ ಬಾದಿವ್ಯ ಮುಕ್ತಿಯೇ. ಎಲ್ಲವನ್ನು ಮಾಡಿ ಎಲ್ಲರೊಳಗೂಡಿ ನೀನೆ ಎಲ್ಲವಾದೆ, ಜ್ಯೋತಿಯಾದರೂ ತಮೋಲೀಲೆಯಲ್ಲಿ ಜಡದ ಮುದ್ರೆಯಾದೆ, ಎನಿತು ಕರೆದರೂ ಓಗೊಳ್ಳದಿರುವ ಚಿನ್ನಿದ್ರೆಯಾದೆ, ಬೆಳಗ್ಗೆಯನ್ನಾತ್ಮ ಕಿಳಿದು ಬಾ ತಾಯೆ ನೀನೆ ಬ್ರಹ್ಮಬೋಧೆ, ಇಳಿದು ಬಾ ತಾಯೆ ಇಳಿದು ಬಾ, ಇಳಿದು ಬಾ ತಾಯೆ ಇಳಿದು ಬಾ, ಇಳಿದು ಬಾ ತಾಯೆ ಇಳಿದು ಬಾ, ಇಳಿದು ಬಾ ತಾಯೆ ಇಳಿದು ಬಾ. ಮತ್ತೆ ಮುಂದುವರೆದು ಕುವೆಂಪುರವರು ಬರಿತಾ ಹೋಗ್ತಾರೆ. ಗಾಳಿಗುಸಿರು ನೀ ಬೆಂಕಿ ಗುರಿಯು ನೀ ಉದಕ ಕದರ ಜೀವ, ಇಂದ್ರ ಅಗ್ನಿ ವರುಣಾರ್ಕ ದೇವರನ್ನು ಮಾಡಿ ನೋಡಿ ಕಾವ, ಶಿವನ ಶಕ್ತಿ ನೀ ವಿಷ್ಣು ಲಕ್ಷ್ಮಿ ನೀ ಚತುರ್ಮುಖನ ರಾಣಿ, ದಿವ್ಯ ವಿಜ್ಞಾನ ಎನ್ನೊಳುದ್ಭವಿಸೆ ಮತಿಗಾಗಮಿಸುವಾಣಿ. ಹೃದಯ ಪದ್ಮತಾ ನರಳೆ ಕರವೆ ಬಾರಮ್ಮ ಬಾ ಇಳಿದು ಬಾ, ಮನೋದ್ವಾರತಾ ಬಿರಿಯೆ ಕರವೆ ಜಗದಂಬೆ ಬಾ ಇಳಿದು ಬಾ, ಅಗ್ನಿ ಹಂಸಗರಿಗೆದರೆ ಕರವೆ ಬಾತಾಯೆ ಬಾ ಇಳಿದು ಬಾ, ಚೈತ್ಯ ಪುರುಷ ಯಜ್ಞಕ್ಕೆ ನೀನೆ ಅಧ್ವರೆಯು ಬಾ ಇಳಿದು ಬಾ, ಇಳಿದು ಬಾ ತಾಯೆ ಇಳಿದು ಬಾ. ಗಾಳಿಗುಸಿರು ನೀ ಬೆಂಕಿ ಗುರಿಯು ನೀ ನುದಕ ಕದರ ಜೀವ, ಇಂದ್ರ ಅಗ್ನಿ ವರುಣಾರ್ಕ ದೇವರನು ಮಾಡಿ ನೋಡಿ ಕಾವ,
ಶಿವನ ಶಕ್ತಿನಿ ವಿಷ್ಣು ಲಕ್ಷ್ಮಿನಿ ಚತುರ್ಮುಖನ ರಾಣಿ ದಿವ್ಯ ವಿಜ್ಞಾನ ಎನ್ನೊಳುದ್ಭವಿಸೆ ಮತಿಗಾಗಮಿಸುವಾಣಿ ಹೃದಯ ಪದ್ಮತ ನರಳೆ ಕರವೆ ಬಾರಮ್ಮ ಬಾ ಇಳಿದು ಬಾ ಮನೋದ್ವಾರತ ಬಿರಿಯ ಕರವೆ ಜಗದಂಬೆ ಬಾ ಇಳಿದು ಬಾ ಅಗ್ನಿ ಹಂಸಗರಿಗೆದರೆ ಕರವೆ ಬಾತಾಯೆ ಬಾ ಇಳಿದು ಬಾ ಚೈತ್ಯ ಪುರುಷ ಯಜ್ಞಕ್ಕೆ ನೀನೆ ಅಧ್ವರೆಯು ಬಾ ಇಳಿದು ಬಾ ಇಳಿದು ಬಾ ತಾಯೆ 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 ಇಳಿದು ಬಾ. ಹೀಗೆ ಮತ್ತೊಂದು ಪದ್ಯ, ಅದು ನಮ್ಮ ಆತ್ಮಸಾಕ್ಷಿಯನ್ನು ನಾವೇ ಪದೇ ಪದೇ ಪರೀಕ್ಷಿಸಿಕೊಳ್ಳುವಂಥ, ನಮ್ಮ ಆತ್ಮಸಾಕ್ಷಿಯನ್ನು ಸದಾ ಎಚ್ಚರದಲ್ಲಿಟ್ಟಿರುವಂಥ ಕೇಳ್ತಕ್ಕಂಥ ಒಂದು ಪದ್ಯ. ಅದು ಕೂಡ ಬಹಳ ಜನಪ್ರಿಯವಾದಂಥ ಹಾಡಾಗಿ ಸಿ ಅಶ್ವಥ್ರವರು ರಾಗ ಸಂಯೋಜನೆ ಮಾಡಿದ್ದಾರೆ. ನೀವೆಲ್ಲ ಕಡೆ ಕೇಳಿರ್ತೀರಿ ಅದನ್ನು. ಅಶ್ವಥ್ರವ್ರನ್ನ ಭಾಳ ಎನರ್ಜೆಟಿಕ್ ಕೂಡ ಹಾಡಿದ್ದಾರೆ. ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ, ಅಲ್ಲಿ ತುರುಪಟ್ಟಿಯಲ್ಲಿ ಇಲ್ಲಿ ಕಿರುಗುಡಿಸಲಲ್ಲಿ. ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ, ಅಲ್ಲಿ ತುರುಪಟ್ಟಿಯಲ್ಲಿ ಇಲ್ಲಿ ಕಿರುಗುಡಿಸಲಲ್ಲಿ. ದೇಶ ದೇಶದಿ ವೇಷ ವೇಷಾಂತರವನಾಂತು, ವಿಶ್ವ ಸಾರಥಿಯಾಗಿ ಲೀಲಾರಥವನೆಂತು. ಚೋದಿಸಿರುವೆಯೋ ಅಂತೆ ಸೃಷ್ಟಿಲೋಲ, ಚೋದಿಸಿರುವೆಯೋ ಅಂತೆ ಸೃಷ್ಟಿಲೋಲ. ಅವತರಿಸು ಬಾ, ಅವತರಿಸು ಬಾ ಇಲ್ಲಿ ಇಂದೆನ್ನ ಚೈತ್ಯದಲ್ಲಿ, ಅವತರಿಸು ಬಾ ಇಲ್ಲಿ ಇಂದೆನ್ನ ಚೈತ್ಯದಲ್ಲಿ. ಹೇ ದಿವ್ಯ ಸಚ್ಚಿದಾನಂದಶೀಲ, ಹೇ ದಿವ್ಯ ಸಚ್ಚಿದಾನಂದಶೀಲ. ಬಾ ಇಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ, ಬಾ ಇಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ. ನಿತ್ಯವೂ ಅವತರಿಪ ಸತ್ಯಾವತಾರ, ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ, ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ. ಭವಭವದಿ ಭವಿಸಿಹೆ ಭವವಿದೂರ, ಭವಭವದಿ ಭವಿಸಿಹೆ ಭವವಿದೂರ. ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ, ಅಲ್ಲಿ ತುರುಪಟ್ಟಿಯಲ್ಲಿ ಇಲ್ಲಿ ಕಿರುಗುಡಿಸಿಲಲಿ. ಹೇ ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ, ಅಲ್ಲಿ ತುರುಪಟ್ಟಿಯಲ್ಲಿ ಇಲ್ಲಿ ಕಿರುಗುಡಿಸಿಲಲಿ. ದೇಶ ದೇಶದಿ ವೇಷ ವೇಷಾಂತರವನಾಂತು, ವಿಶ್ವಸಾರಥಿಯಾಗಿ ಲೀಲಾರಥವನೆಂತು. ಚೋದಿಸಿರುವೆಯೋ ಅಂತೆ ಸೃಷ್ಟಿಲೋಲ, ಚೋದಿಸಿರುವೆಯೋ ಅಂತೆ ಸೃಷ್ಟಿಲೋಲ. ಅವತರಿಸು ಬಾ, ಅವತರಿಸು ಬಾ ಇಲ್ಲಿ ಇಂದೆನ್ನ ಚೈತ್ಯದಲ್ಲಿ. ಹೇ ಅವತರಿಸು ಬಾ ಇಲ್ಲಿ ಇಂದೆನ್ನ ಚೈತ್ಯದಲ್ಲಿ. ಹೇ ದಿವ್ಯ ಸಚ್ಚಿದಾನಂದಶೀಲ, ಹೇ ದಿವ್ಯ ಸಚ್ಚಿದಾನಂದಶೀಲ, ಹೇ ದಿವ್ಯ ಸಚ್ಚಿದಾನಂದಶೀಲ. ಬಾಯಲ್ಲಿ ಸಂಭವಿಸು, ಹೇ ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ. ನಿತ್ಯವೂ ಅವತರಿಪ ಸತ್ಯಾವತಾರ, ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ. ನಿತ್ಯವೂ ಅವತರಿಪ ಸತ್ಯಾವತಾರ. ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗೆ, ಹೇ ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ. ಭವಭವದಿ ಭವಿಸಿ ಹೇ ಭವವಿಧೂರ. ಹೇ ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ. ಕಡೆಯದಾಗಿ ಮತ್ತೊಂದು ಪದ್ಯ ಮೈಸೂರು ಅನಂತ ಸ್ವಾಮಿಯವರು ರಾಗ ಸಂಯೋಜನೆ ಮಾಡಿರೋದು. ನಮ್ಮ ಆತ್ಮವನ್ನು ನಾವು ಯಾವಾಗಲೂ ಎಚ್ಚರದಲ್ಲಿಟ್ಟು ನೋಡ್ಕೊಳ್ತಾ ಇರಬೇಕು. ನಮಗೆ ನಿಜವಾದ ಸತ್ಯವನ್ನು, ನಮ್ಮ ಬಗ್ಗೆ ನಾವು ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದ್ದೀವ, ಒಳ್ಳೆ ರೀತಿ ಯೋಚನೆ ಮಾಡ್ತಾ ಇದ್ದೀವ, ಸರಿಯಾದ ದಾರಿಯಲ್ಲಿದ್ದೀವ, ಮನುಷ್ಯರಾಗಿ ಬದುಕ್ತಾ ಇದ್ದೀವ ಅನ್ನೋದನ್ನು ನಮಗೆ ನಿಜವಾಗಲೂ ಹೇಳಲಿಕ್ಕೆ ಸಾಧ್ಯ ಇರೋದು ನಮ್ಮ ಅಂತರಾತ್ಮಕ್ಕೆ. ಅಂತರಾತ್ಮವನ್ನು ನಾವು ಯಾವಾಗಲೂ ಎಚ್ಚರದಲ್ಲಿ ಇಟ್ಕೊಂಡಿರಬೇಕು ಅನ್ನುವ ರೀತಿಯ ಒಂದು ಬಹಳ ಮುಖ್ಯವಾದ ಪದ್ಯ. ಅದು ನಿಮಗೆಲ್ಲ ಗೊತ್ತಿರ್ತದೆ. ಮುಚ್ಚುಮರೆ ಇಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೆ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ ಸ್ವೀಕರಿಸು ಓ ಗುರುವೆ ಅಂತರಾತ್ಮ. ಮುಚ್ಚುಮರೆ ಇಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೆ ಅಂತರಾತ್ಮ. ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ. ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ. ಗಂಗೆ ತಾನುದ್ಭವಿಪ ನಿನ್ನಡಿಯ ಸೋಂಕಿಂಗೆ ವಿರಹ ತಾನುಳಿಯುವುದೇ ವಿರಹವಾಗಿ.
ಗಂಗೆ ತಾನುದ್ಭವಿಪ ನಿನ್ನಡಿಯ ಸೋಂಕಿಂಗೆ ವಿರಹ ತಾನುಳಿಯುವುದೇ ವಿರಹವಾಗಿ. ಮುಚ್ಚುಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನು, ಮುಚ್ಚುಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವೋ ಗುರುವೇ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ, ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ ಸ್ವೀಕರಿಸುವ ಗುರುವೇ ಅಂತರಾತ್ಮ. ಮುಚ್ಚುಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವೋ ಗುರುವೇ ಅಂತರಾತ್ಮ. ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು, ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ. ಗಂಗೆ ತಾನುದ್ಭವಿಪ ನಿನ್ನಡಿಯ ಸೋಂಕಿಂಗೆ, ಗಂಗೆ ತಾನುದ್ಭವಿಪ ನಿನ್ನಡಿಯ ಸೋಂಕಿಂಗೆ ವಿರಹ ತಾನುಳಿಯುವುದೇ ವಿರಹವಾಗಿ. ಮುಚ್ಚುಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ ಸ್ವೀಕರಿಸುವ ಗುರುವೇ ಅಂತರಾತ್ಮ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.